ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತಿನ ತಿಂಡಿಗೆ ಬಿಸಿಬೇಳೆಬಾತ್ ಮತ್ತು ಕ್ಯಾರೆಟ್ ಹಲ್ವಾ ಮಾಡ್ಕೋತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ನನ್ನ ಮಗನ ಸ್ಕೂಲಲ್ಲಿ PTM ಇತ್ತು, ಅದಕ್ಕೆ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಆಮೇಲೆ ನಾನು ಬಿಸಿಬೇಳೆಬಾತ್ಗೆ ಸ್ವಲ್ಪನೇ ತರಕಾರಿ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ನನಗೆ ಬಿಸಿಬೇಳೆಬಾತ್ಗೆ ನುಗ್ಗೆಕಾಯಿ ಹಾಕ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನುಗ್ಗೆಕಾಯಿ, ಕ್ಯಾರೆಟು, ಟೊಮೆಟೊ, ಆಲೂಗಡ್ಡೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಆಗೋಷ್ಟು ಅಕ್ಕಿ, ಒಂದು 2-3 ಸ್ಪೂನ್ ಆಗೋಷ್ಟು ಹೆಸರುಬೇಳೆ, ಒಂದು 2-3 ಸ್ಪೂನ್ ಆಗೋಷ್ಟು ತೊಗರಿಬೇಳೆ, ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಈ ಥರ ಎಲ್ಲ ಬೇಳೆಗಳನ್ನು 2 ಸ್ಪೂನ್ ತೊಗೊಂಡು ನೀಟಾಗಿ ತೊಳ್ಕೊಂಡು ಆಮೇಲೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಮತ್ತು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ. ನಾನಿಲ್ಲಿ ಕುಕ್ಕರಲ್ಲೇ ಅಕ್ಕಿ ಬೇಯೋ ಆಗಲೇ ಖಾರ, ಬಿಸಿಬೇಳೆಬಾತ್ ಪೌಡ್ರು, ಅರಿಶಿನ ಏನು ಹಾಕ್ಕೋತಾ ಇಲ್ಲ, ಯಾಕಂದರೆ ಇದೆಲ್ಲ ಹಾಕ್ಕೊಂಡ್ರೆ ನನ್ನ ಚಿಕ್ಕ ಮಗನಿಗೆ ತಿನ್ನೋಕ್ಕಾಗಲ್ವಲ್ಲ. ಅದಕ್ಕೆ ಬರೀ ಈ ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಒಂದು ಸ್ವಲ್ಪ ವೈಟ್ ರೈಸ್ ಸಪ್ಪೆ ಆಗಿರೋ ಅನ್ನನೇ ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕ್ಕೋತೀನಿ. ನಾನು ಯಾವಾಗಲೂ ಈ ಥರನೇ ಮಾಡ್ಕೊಳ್ಳೋದು. ನೀವು ಬೇಕಾದರೆ ಇಲ್ಲಿ ಈ ಅಕ್ಕಿ ಬೇಯಿಸ್ಕೊಳ್ಳೋ ಹೊತ್ತಿಗೆ ಬಿಸಿಬೇಳೆಬಾತ್ ಪೌಡ್ರು ಮತ್ತು ಅರಿಶಿನ, ಖಾರ ಎಲ್ಲ ಹಾಕ್ಕೋಬೋದು. ಆಮೇಲೆ ಆ ಕುಕ್ಕರು ವಿಷಲ್ ಹೊಡೆಯೋ ಅಷ್ಟರಲ್ಲಿ ನಾನಿಲ್ಲಿ ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟ್ನ ತುರುಕ್ಕೋತಾ ಇದ್ದೀನಿ. ಮತ್ತಿಲ್ಲಿ ನಿಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಈ ಕ್ಯಾರೆಟ್ ಹಲ್ವಾಗೆ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ದ್ರಾಕ್ಷಿ, ಒಂದು ಸ್ವಲ್ಪ ಪಿಸ್ತಾ, ಆಮೇಲೆ ಒಂದು ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಕ್ಯಾರೆಟ್ನ ತುರ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಕುಕ್ಕರು ವಿಷಲ್ ಹೊಡೆದಿದೆ, ಅನ್ನ ಮತ್ತು ತರಕಾರಿ ನೀಟಾಗಿ ಬೇಯ್ದಿದೆ. ಇದನ್ನು ಇವಾಗ ಒಂದು ಸ್ವಲ್ಪ ನನ್ನ ಚಿಕ್ಕ ಮಗನಿಗಂತ ಹಾಗೇ ಎತ್ತಿಟ್ಕೊತಾ ಇದ್ದೀನಿ. ಸಪ್ಪೆ ಅನ್ನ ತೆಗೆದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ನಾನು ಬಿಸಿಬೇಳೆಬಾತ್ ಪೌಡ್ರು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಗ್ಲಾಸು ಬಿಸಿ ನೀರು ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇಲ್ಲೇ ಸೇರಿಸ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 3-4 ಕುದಿ ಬರೋವರೆಗೂ ಬೇಯಿಸ್ಕೊತೀನಿ. ಅಲ್ಲಿಗೆ ಬಿಸಿಬೇಳೆಬಾತು ರೆಡಿ ಆಗೇ ಬಿಡುತ್ತೆ. ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಒಂದು 3-4 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಎಲ್ಲ ಕರಗಾದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ತುರ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಿ.
ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟ್ವಿ. ಜಗತ್ತನ್ನು ಬದಲಾಯಿಸಬಹುದಾದ ಪ್ರಬಲ ಅಸ್ತ್ರವೆಂದರೆ ಶಿಕ್ಷಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ದಸರಾ ರಾಜ್ಯ ಅಂತ ಇವಾಗಲೇ ಸ್ಕೂಲಲ್ಲಿ ದಸರಾ ಪೂಜೆ ಮಾಡ್ತಿದ್ದಾರಂತ. ಎಂಟ್ರೆನ್ಸಲ್ಲೇ ಸೂಪರಾಗಿ ಸ್ಟೆಪ್ಗಳ ಮೇಲೆ ಗೊಂಬೆಗಳನ್ನೆಲ್ಲ ಕೂರಿಸಿ ದೇವಿನ ಪೂಜೆ ಎಲ್ಲ ಮಾಡಿದರು. ನಾವು ಒಂದು ಸ್ವಲ್ಪ ನೋಡಿಕೊಂಡು ಫೋಟೋ ಎಲ್ಲ ತಗೊಂಡು ಇನ್ನು ಮುಂದೆ ಹೊರಟ್ವಿ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿ, ಯಾಕಂದರೆ ಅಪ್ಪ ಅಮ್ಮನಿಗೆ ಅವ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಿದ್ದಾನಂತ. ನೂರಾರು ಕನಸಿನ ಪುಸ್ತಕವನ್ನು ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರವನ್ನು ಧರಿಸಿ ಹೊಸದೊಂದು ಜೀವನದೊಂದಿಗೆ ಪುಟ್ಟ ಕನಸಿನೊಂದಿಗೆ ಜ್ಞಾನವರಿಸಿ ಬಂದ ಯಾತ್ರಿಕರು ನಾವು ಈ ಶಾಲೆಗೆ.
ಈ ಸ್ಕೂಲಿಗೆ ಬಂದ ತಕ್ಷಣ ನಮ್ಮದು ಬಾಲ್ಯ ಒಂದು ಸ್ವಲ್ಪ ನೆನಪಾಯ್ತು. ಬೆಂಚ್ ಮೇಲೆಲ್ಲ ಕೂತ್ಕೊಂಡಾಗ ಎಲ್ಲ ಪೇರೆಂಟ್ಸ್ಗೆ ಅವ್ರವ್ರ ಮಕ್ಕಳು ಎಕ್ಸಾಮಲ್ಲಿ ಬಿಡಿಸಿರೋ ಪೇಪರ್ಸ್ ಎಲ್ಲ ಒಂದು ಫೈಲಿಗೆ ಹಾಕಿ ಚೆಕ್ ಮಾಡ್ಕೊಳ್ಳೋಕೆ ಕೊಟ್ಟರು. ಎಲ್ಲರೂ ಚೆಕ್ ಮಾಡ್ಕೊಂಡಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಅವ್ರ ಮಕ್ಕಳದು ಏನಾದರೂ ಹೇಳೋದಿದ್ರೆ ಇಲ್ಲಾದರೂ ಏನಾದರೂ ಕೇಳೋದಿದ್ರೆ ಎಲ್ಲ ಹೇಳ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಸ್ಕೂಲಲ್ಲೇ ಪಾರ್ಕಲ್ಲಿ ಒಂದು ಸ್ವಲ್ಪ ಮಕ್ಕಳು ಆಟ ಆಡ್ಕೋತೀವಿ ಅಂತಂದ್ರು. ಅದಕ್ಕೆ ಅಲ್ಲೊಂದು ಸ್ವಲ್ಪ ಆಟ ಆಡಿಕೊಂಡು ಕೂತ್ಕೊಂಡ್ವಿ ಅಲ್ಲೇ.
ಫಿಟ್ಟಿಂಗು ಮತ್ತು ಮಕ್ಕಳು ಆಟ ಆಡೋದು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.